खुशामदीद मोहतरम नाजरीन, आप तमाम का HK न्यूज़ चैनल में खैर मक़दम है। सतनूरे की मौत की मुकम्मल बारीकबीनी से जांच की जाए, दोषियों पर सख्त से सख्त कार्रवाई होनी चाहिए। सतनूरे परिवार और इनके मोहल्ले की महिलाओं की बसवा कल्याण तालुका पुलिस से दर्दमंदाना अपील। पिछले महीने हुई सामाजिक कार्यकर्ता और युवा नेता महेश सतनूरे की मौत के मामले में महेश सतनूरे के परिवार के सदस्यों ने मांग की है कि इस मामले में सही बारीकी से जांच की जाए और दोषियों पर कड़ी से कड़ी सज़ा दी जाए। और उनके परिवार ने मीडिया से खुसूसी तौर पर बातचीत करते हुए तमाम तफसीलात भी बताई। आइए जानते हैं इस खसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए ये खुसूसी रिपोर्ट। ಹುಡುಕಿ ಅವ್ರು ಎಲ್ಲಿದ್ರು ಅವಳಿಗೆ ಹುಡುಕಿ ಅವ್ರು ಎನ್ಕ್ವೈರಿ ಮಾಡಬೇಕು, ಅದೇ ನಮ್ಗೆ ಆಸೆ ಇದೆ. ಯಾಕೆಂದ್ರೆ ನಾವು ನಿನ್ನೆ ಎಷ್ಟು ಕೇಳ್ಕೊಂಡ್ವಿ ಅವ್ರಿಗೆ, ಇವಾಗೆ ತಂದು ನೀವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿ ಅಂತ. ಅವರು ಮಾಡ್ಲಿಲ್ಲ ಆ ತರ. ಆಮೇಲೆ ಅವ್ರಿಗೆ ಇವಾಗ ಮಿಸ್ಸಿಂಗ್ ಆಗಿದ್ದಾರೆ, ಅವ್ರ ಪರಿವಾರದವ್ರ ಮೇಲೆ ಮಾಡ್ತಾ ಇದ್ದಾರೆ. ಬಟ್ ಅವಳು ಏನ್ ಹೇಳ್ತಾಳೆ, ಅವಳ ಮೇಲೆ ಎನ್ಕ್ವೈರಿ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ. ಒಂದ್ ವೇಳೆ ಗೋವಾದಲ್ಲಿ ನಮ್ಮ ಅಣ್ಣ ಸಾಯೋ ಬದಲು ಸೋನಾಲಿ ಏನಾದ್ರು ಸತ್ತಿದ್ರೆ ನಮ್ಮ ಅಣ್ಣ ಈವರೆಗೂ ಎಲ್ಲಿ ಇರ್ತಿದ್ದ? ಜೈಲಲ್ಲಿ ಇರ್ತಿದ್ದ. ಅದೇ ಅದೇ ಅವಳಿಗೆ ಬರ್ಲಿ ಅಂತ. ಈಗ ನಮ್ ಮನೇಲಿ ಒಂದ್ ಆಗಿದೆ, ಅವಳಿಗೆ ಇದೇ ತರ ಬಿಟ್ರೆ ಸಮಾಜದಲ್ಲಿ ಇನ್ನೊಂದ್ 4 ಮನೆಗೂ ಇದೇ ರೀತಿ ಮಾಡಿ ಇನ್ನ ಎಷ್ಟು ಜನ ಮಕ್ಕಳಿಗೆ ಅನಾಥ ಮಾಡ್ತಾಳ, ಎಷ್ಟು ಮಂದಿಗೆ ವಿಧವಾ ಮಾಡ್ತಾಳ ಅವಳು. ಇದು ನಮಗ್ ಬೇಡ. ನಮ್ದಂತೂ ಜೀವ ವಾಪಸ್ ಬರಲ್ಲ. ಅವಳು ಈಗ ನಮ್ ಮನೆಗ್ ಆಗಿರೋದು ಇನ್ನೊಬ್ರ ಮನೇಲಿ ಆಗ್ಬಾರ್ದು. ಇದೇ ನಮ್ ಕಳಕಳಿಯಿಂದ ಕಲ್ಯಾಣ್ ಪೊಲೀಸರಿಗೆ ಕಳಕಳಿಯಿಂದ ನಾವ್ ಬೇಡ್ಕೋತಾ ಇದ್ದೀವಿ. ಅದು ಮರ್ಡರ್ ಇದೆಯೋ ಆತ್ಮಹತ್ಯೆ ಇದೆಯೋ ಅದು ಗೋವಾ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಮಗ್ ಅದ್ರ ಬಗ್ಗೆ ಏನೋ ಕಲ್ಯಾಣ್ ಪೊಲೀಸರಿಗೆ ಎನ್ಕ್ವೈರಿ ಹೇಳೇ ಇಲ್ಲ ರೀ. ನಾವೇನ್ ಹೇಳ್ತಾ ಇದೀರಿ, 16 ತಾರೀಕಿಂದ ಮಿಸ್ಸಿಂಗ್ ಆಗಿದ್ದಾನೆ, 21 ತಾರೀಕಲ್ಲಿ ಅವ್ನು ಸಾವನ್ನಪ್ಪಿದ್ದಾನೆ. ಇದ್ರ ಮಧ್ಯದಲ್ಲಿ ಅವ್ರು ಏನ್ ಎನ್ಕ್ವೈರಿ ಮಾಡಿದ್ದಾರೆ ನಾವೆಲ್ಲ ಹೇಳಿದೀವಿ. ಅವ್ರಿಗೆಲ್ಲ ಗೊತ್ತಿತ್ತು ಯಾವ ಪರಿವಾರದವ್ರ ಮೇಲೆ ಡೌಟ್ ಇದೆ ಅಂತ. ಅವರೇ ಎಲ್ಲ ಹೇಳಿದಾರೆ ನಮ್ಗೆ. ಅದ್ರ ಮೇಲೆ ಏನ್ ಎನ್ಕ್ವೈರಿ ಮಾಡಿದ್ದಾರೆ ಅದ್ರ ಬೇಕಾಗಿದೆ ನಮ್ಗೆ. ಅದು ಮಾಡಿಲ್ಲ ಅವರು. PSI ಅವ್ರು ಕಂಪ್ಲೇಂಟ್ ಕೊಡುವಾಗ ಹೇಳಿದ್ರು ನಮ್ಗೆ ಇವಾಗ್ಲೇ MLA ಪ್ರೆಷರ್ ಇದೆ ಅಂತ ಹೇಳಿ ನಮ್ ಕಂಪ್ಲೇಂಟ್ ಸಹ ತಗೊಂಡು पुलिस डिपार्टमेंट वाला जो अभी आप आरोप लगा रहे हैं कि पुलिस डिपार्टमेंट की तरफ से आपको जो है कंप्लेंट नहीं ली गई और उसके अलावा जो है पुलिस की तरफ से जो है कोई छानबीन नहीं की गई, तो आप डायरेक्टली पुलिस डिपार्टमेंट के ऊपर आरोप लगा रहे हैं। पुलिस डिपार्टमेंट रिक्वेस्ट करें हम पुलिस डिपार्टमेंट इंक्वायरी के लिए बहुत डिले हुए। 16 को हम लोग गए थे, 16 से हम लोग 21 तक तो रोज आते जाते रहे पुलिस स्टेशन को। उसके बाद तो डेथ हुआ। 15 दिन हम भी शॉक में थे। उसके बाद हम वो सब नार्मल होने के बाद गए पुलिस स्टेशन. ಇವತ್ತಿನವರೆಗೂ ಏನು ಎನ್ಕ್ವೈರಿ ಮಾಡೇ ಇಲ್ಲ ಅವರು. ಅದರಾಗಿ ನಾವ್ ಹೇಳ್ತಾ ಇದೀವಿ, ನಾವ್ ನಿನ್ನೆ ಇವರೆಲ್ಲ ನಮ್ ಜೊತೆಗೆ ಬಂದು ನಾವು ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಅಂದ್ರೆ ಅವ್ರು ಇವತ್ತು ಎನ್ಕ್ವೈರಿ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಇವಾಗೂ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ. CPI ಸಾಹೇಬ್ರು ಇದು ಪರ್ಸನಲಿ ತಗೊಂಡು ಸುಂಕನೂರಿ ಅವರ ಧರ್ಮಪತ್ನಿ ಸುನೀತಾ ಸುಂಕನೂರಿ. ನಮ್ಮ ಮನೆಯವರಿಗೆ ಬಹಳ ಅನ್ಯಾಯ ಆಗಿದೆ. ಇದು ಸಾವಿಗೆ ಕಾರಣವೇನು? ಸೋನಾಲಿ ಬುರುಳೆಯಿಂದ ಬಹಳ ಅನ್ಯಾಯ ಆಗಿದೆ. ನನಗೆ ಅನ್ಯಾಯ ಮಾಡಿದರೆ ನಮ್ ಪರಿವಾರಿಗೆ ಅನ್ಯಾಯ ಆಯಿತು. ಇದು ಅವಳು ನಮ್ಮ ಮನೆಯವರಿಗೆ ಇವ್ರು ಫೋನ್ ಮಾಡ್ತಾ ಇರ್ಲಿಲ್ಲ ಅಂದ್ರೂ ಅವ್ರ ಅತ್ತಿಯವರು ಅವ್ರ ಕಡೆಯಿಂದ ಫೋನ್ ಬಂದು ನಾನ್ ಸಾಯ್ತೀನಿ, ನೀ ಬರ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತ ಹೇಳಿ ಮತ್ತೆ ಬ್ಲಾಕ್ ಮೇಲ್ ಮಾಡಿ ಅವಳಿಗೆ ಇವ್ರು ನನ್ನ ಮನೆಯವ್ರಿಗೆ ಕರ್ಸ್ಕೊತಿದ್ದಳು. ಅವರು ಇವಾಗ ಒಂದ್ 2-3 ಸತಿ ಪೊಲೀಸರಿಗೆ 2 ಸತಿ ಸಿಕ್ಕರ್ನು ಅವಳ ಕಡೆಯಿಂದೇ ಫೋನ್ ಬರ್ತಿತ್ತು. ಅವ್ರ ಫೋನ್ ಇರ್ಲಿಲ್ಲ ಅಂತ ಹೇಳೋರು. ಆಮೇಲೆ ಆಕಿನ ಬಲ್ಲಿ ಫೋನ್ ಇಲ್ಲ. ನನ್ನ ಮಗ ನಂದೊಬ್ಬನೇ ಮಗಲ್ಲ, ಇಷ್ಟು ಜನರು ತಾಯಿ ಅಂದ್ರೆ ಮಗ ಇದ್ದ ನನ್ನ ಮಗನಿಗೆ ಭಾಳ ಅನ್ಯಾಯ ಆಗ್ಯದ. ನನ್ನ ಮಗನ ಮೇಲೆ ಭಾಳ ಡೇರಿಂಗ್ ಇತ್ತು. ಆದರೂ ಅವ ಹಿಂಗೆ ಸಾಯ್ತಾನಂದ್ರೆ ನಮಗೆ ನಂಬಿಕೆನೇ ಬರ್ತಾ ಇಲ್ಲ. ಆಕೆ ಏನು ಪ್ರಚೋದನೆ ಕೊಟ್ಟಾಳೋ, ಏನು ಆತ್ಮಹತ್ಯೆ ಮಾಡ್ಕೊಳಿಕ್ಕೆ ಏನು ಮಾಡಾಳೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ನ್ಯಾಯ ಬೇಕು. ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ, ನ್ಯಾಯ ಕೊಡಿಸ್ಬೇಕಂತ ನಾ ಇದು ಅಂತ ಕೇಳ್ಕೊತೀನಿ. ನನ್ನ ಹೊಸಿಗೆ ನನ್ನ ಅವರು 16ನೇ ತಾರೀಕಿನಂದು ನಾಪತ್ತೆಯಾಗಿದ್ದರು. ಅವರನ್ನು ಗೋವಾದಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. 1 ಅಕ್ಟೋಬರ್ 21ರಂದು. ನಾವು ಅಕ್ಟೋಬರ್ 16ರಂದು ಅವರು ತುಳಜಾಪುರ್ ಹೋಗ್ತೀನಿ ಅಂತ ಮನೆಯಿಂದ ಹೋಗಿದ್ದರು.
2 ದಿನ ಇದ್ದು ದರ್ಶನ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ನಾವು 17 ತಾರೀಕು ತನ ಎಲ್ಲರೂ ವೇಟ್ ಮಾಡಿ 18 ತಾರೀಕು ಮತ್ತೆ ಪೊಲೀಸರಿಗೂ ಹೋಗಿ ಹೇಳಿದ್ವಿ, ನಮ್ದು ಅಣ್ಣ ಕಾಣ್ತಾ ಇಲ್ಲ, ನಮ್ದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೋರಿ ಅಂತ. ಅವಾಗ PSI ಅವ್ರು ಹೇಳಿದ್ರು ನಮ್ಗೆ, ಇಲ್ಲ ಆಲ್ರೆಡಿ ನಮ್ಗೆ ಕಂಪ್ಲೇಂಟ್ ಬಂದಿದೆ, ನಮ್ಗೆ MLA ಪ್ರೆಷರು ಇದೆ, ಅದರಿಂದ ನಾವು ಇವಾಗ್ಲೇ ಹುಡುಕ್ತಾ ಇದ್ದೀವಿ, ನೀವೇನ್ ಕೊಡೋದ್ ಬೇಡ ಅಂತ ಹೇಳಿದ್ರು. ಅವರೆಲ್ಲ ಈ ರೀತಿ ನಮಗ್ ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲ ಆಟೋದನ್ನೇ ಕೊಡ್ಲಿಲ್ಲ. ಆಮೇಲೆ ನಾವೆಲ್ಲ ಅವ್ರ ಜೊತೆ ಹೋಗಿ ಭೇಟಿಯಾಗಿ ಅವ್ನ ಅಕೌಂಟ್ ಸ್ಟೇಟ್ಮೆಂಟ್, ಅವ್ನ ನಂಬರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಶೇರ್ ಮಾಡಿದ್ವಿ. ಆದ್ರೂ ಕೂಡ ಅವರು ಮತ್ತೆ ಮರುದಿನ ನಮ್ಮ ಮನೆಗೆ 7 ಜನ ಪೊಲೀಸರಿಗೆ ಕಳಿಸಿದ್ರು. ಯಾವ ರೀತಿ ಅಂದ್ರೆ ಏನೋ ಅವ್ರು ಮೊದ್ಲಿಂದಾನೇ ಡಿಸೈಡ್ ಆಗಿದ್ರು, ಏನೋ ಮಹೇಶೇ ತಪ್ಪಿತಸ್ಥ ಅಂತ. ಆ ರೀತಿಯಲ್ಲಿ ಅವರು ಮತ್ತೆ ಮೇಲಿಂದ ಪ್ರೆಷರ್ ಇಂದ ಒಂದೇ ಸೈಡ್ ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ ಅವರು. ನಮ್ಮ ಮನೆಗೆ ಬರೋದು, ನಮ್ ಫೋನ್ ಕಾಲೇ ಟ್ರ್ಯಾಕ್ ಮಾಡೋದು, ನಮ್ಮ ಮನೆ ಮೆಂಬರ್ಸಿಗೆಲ್ಲ ಮನೇಲಿ ಬಂದು ಕೇಳೋದು, ಆ ತರ ಮಾಡಿದ್ದಾರೆ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು PSI ಅವರಿಗೆ, ನೀವು ಒಂದೇ ಆಂಗಲ್ ಇಂದ ಯಾಕೆ ತನಿಖೆ ಮಾಡ್ತಾ ಇದ್ದೀರಾ, ನೀವು ಆ ಕಡೆಯಿಂದ ತನಿಖೆ ಮಾಡಿ. प्रोपराइटर मोहम्मद खान की जानिब से पेश किया जा रहा है बेहतरीन वेंचर, जहां पर लो इन्वेस्टमेंट हाई रिटर्न्स। जी हाँ नाज़रीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मज़ीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 9591185276।